ನೆನೆಸಿಕೊಳ್ಳುವುದೇನಂತಂದ್ರೆ ನಮ್ಮ ಕೊಪ್ಪಳದ ಅಭಿವೃದ್ಧಿಯನ್ನು ಗಮನಿಸಿ ಸನ್ಮಾನ್ಯ ಶ್ರೀ ಜೆ.ಎಚ್. ಪಟೇಲ್ ಸಾಹೇಬರು ಇದು ಕೊಪ್ಪಳ ಜಿಲ್ಲೆಯನ್ನಾಗಿ ಮಾಡಿದ್ರು. ಅವರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಅನೇಕ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಂಡಿರತಕ್ಕಂಥದ್ದು ಎಲ್ಲರಿಗೂ ಗಮನಕ್ಕೆ ಬರತಕ್ಕಂಥ ವಿಷಯ. ಈಗಾಗಲೇ ಕೊಪ್ಪಳದ ಸಮೀಪದಲ್ಲಿರ್ತಕ್ಕಂಥ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಬಳ್ಳೊಡ ಕಾರ್ಖಾನೆ ಉದ್ಭವ ಆಗ್ಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ಭ್ರಷ್ಟಾಧಿಕಾರಿಗಳೇ ಕಾರಣ. ಯಾಕಂದ್ರೆ ಅವರಿಗೆಲ್ಲರಿಗೂ ಗೊತ್ತಿದೆ, ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ, ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಗೊತ್ತಿದೆ, ತಹಸೀಲ್ದಾರ್ ಸಾಹೇಬ್ರಿಗೆ ಗೊತ್ತಿದೆ, ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದ್ರು ಅವ್ರು ಏನೇನು ಮುಟ್ಟೈತಿ ಅವ್ರ ಪರ್ಮಿಷನ್ ಯಾರು ಕೊಡ್ತಿದ್ದಿಲ್ಲ. ಅವರು ಕೇವಲ ತಮ್ಮ ಕುಟುಂಬದ ಬೆಳವಣಿಗೆ, ತಮ್ಮ ಆಸ್ತಿ ಹೆಚ್ಚು ಮಾಡಿಕೊಳ್ಳಿಕ್ಕೆ ನಮ್ಮನ್ನೆಲ್ಲ ಬಲಿಪಶು ಮಾಡಿದ್ರು. ಇದು ತಮ್ಗೆಲ್ಲರಿಗೂ ಗೊತ್ತಿರಲಿ. ನಾವು ಅಜ್ಞಾನಿಗಳಲ್ಲ, ನಮಗೂ ಗೊತ್ತಿದೆ ಹೇಗೆ ಬದುಕಬೇಕನ್ನತಕ್ಕಂಥದ್ದು ಗೊತ್ತಿದೆ. ಅಲ್ರಿ ಇಷ್ಟೊಂದು ನಾಚಿಕೆ ಆಗಲ್ಲ ನಿಮಗೆ? ಜಾನುವಾರುಗಳು ಕುಡಿತಕ್ಕಂತ ನೀರಿನ ಕೆರೆಯನ್ನೇ ಒಂದು ಕಾರ್ಖಾನೆ ಕೊಡ್ತೀರಂತಂದ್ರೆ ನೀವು ಮುಂದೆ ಸಗಣಿ ತಿನ್ನೋಕು ಎಸಂಗಿಲ್ಲ, ಪ್ರಜ್ಞಾವಂತ ನಾಗರಿಕ ಅರ್ಥ ಮಾಡ್ಕೊಳ್ರಿ. ಇದು ನಮ್ಮನ್ನ ದಿನನಿತ್ಯ ವಿಷ ಉಡ್ಸಕತ್ತೀರಿ ನೀವು. ನಾವು ದುಡಿದು ನಮ್ಮ ತಟ್ಟೆಯಲ್ಲಿ ನಾವು ಅನ್ನ ಊಟ ಮಾಡಬೇಕಾದ್ರೆ ಅದರಲ್ಲಿ ವಿಷ ಬರಿಸ್ತಾ ಇದ್ದಾರೆ ನೀವು ಕಾರ್ಖಾನೆಯವರು. ಯಾಕೆ ನಮಗೆ ಬದುಕಲಿಕ್ಕೆ ಹಕ್ಕಿಲ್ಲ? ನಮಗೆ ಶ್ರೀ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ನಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕದನ್ನು ಕಸ್ಕೊಳ್ತಾ ಇದ್ದೀರಿ? ಮಾನವೀಯತೆ ಇಲ್ವಾ? ಮೃಗಗಳಾಗಿದ್ದೀರಾ ನೀವೆಲ್ಲರೂ? ಇಷ್ಟೊಂದು ಜನ ಇಷ್ಟೊಂದು ಕೆಲಸ ಬಿಟ್ಟು ಇಷ್ಟೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದರ ಹಿನ್ನೆಲೆ ಏನಂತ ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣು ಮಗಳು ಹೊಟ್ಟೆಯಲ್ಲಿ 9 ತಿಂಗಳ ಗರ್ಭಧಾರಣೆ ಮಾಡಿಕೊಂಡು ಆ ಮಗು ಅಂಗವಿಕಲವಾಗಿ ಬೆಳೀತಾಳೆ ಅಂದ್ರೆ ಆ ಹೆತ್ತ ತಾಯಿಗೆ ಎಷ್ಟು ಸಂಕಟ ಆಗಬೇಡ. ಅರ್ಥ ಆಗಲಿಲ್ಲ ನಿಮಗೆ? ಎಷ್ಟು ನಮ್ಮ ಕೊಪ್ಪಳದಲ್ಲಿ ನೋಡ್ರಿ, ಕರ್ನಾಟಕದೊಳಗೆ ಎಲ್ಲ ಕಡೆಗೆ ಬಸ್ ಫ್ರೀ, ನಮ್ ಕಡೆಗೆ ಕ್ಯಾನ್ಸರ್ನು ಫ್ರೀ, ಡಸ್ಟ್ ಅಲರ್ಜಿ ಫ್ರೀ, ಅಸ್ತಮಾ ಫ್ರೀ, ಲಿವರ್ ಟಮಾರ್ ಫ್ರೀ. ಇದು ಏನ್ ಬೇಕು ಎಲ್ಲ ಫ್ರೀ. ಕೊಪ್ಪಳದಾಗ ನಿಮಗೆ ಏನು ಬೇಕು ಎಲ್ಲ ಫ್ರೀ ಆಗಿ ತಗೊಳ್ರಿ. 50 ವರ್ಷಕ್ಕೆ ನೀವು ಸುಡುಗಾಡಿ ಹೋಗ್ತೀರಿ, ಮಕ್ಕಳು ಹೆಣ್ಮಕ್ಳು ವಿಧವೆಗಳಾಗ್ತಾರ, ಮಕ್ಕಳು ಅನಾಥರಾಗ್ತಾರ. ನಾವು ಹಿಂಗ ಜೀವನ ಮಾಡಿ ಹಿಂಗ ಹಾಳಾಗಿ ಹೋಗ್ತೀವಿ. ಅರ್ಥ ಮಾಡ್ಕೊಳ್ರಿ ಮಹನೀಯರೇ. ನೀವು ಎಚ್ಚೆತ್ಕೊಳ್ಕಾಗ್ಲಿಲ್ಲ ಅಂತಂದ್ರ ನಾಳೆ ನಿಮ್ಮ ಪೀಳಿಗೆಗೆ ನೀವೇನ್ ಕೊಡ್ತೀವಿ? ಸ್ವತಂತ್ರ ಅಂತ ಇಲ್ಲ ಕೊಪ್ಪಳದಾಗ. ನಾಳೆ ಈ ಕೊಪ್ಪಳದೊಳಗೆ ನಾವು ಬದುಕಾಗಲ್ಲ, ನಾವು ಗುಳೆ ಹೊತ್ಕೊಂಡು ಹೋಗ್ಬೇಕೆಲ್ಲರ ಬೆಂಗಳೂರಿಗೆ ಹೋಗಿ ಜೀವನ ಮಾಡ್ರಿ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೀವು ಕಟ್ಟಿರ್ತಕ್ಕಂಥ ಊರು, ನೀವು ಬೆಳೆದಿರ್ತಕ್ಕಂಥ ಊರು, ನಿಮ್ಮ ಹಿರಿಯರು ಬಾಳಿರ್ತಕ್ಕಂಥ ಊರು, ನಿಮ್ಮ ಹಿರಿಯರು ನಿಮಗೆ ಏನು ಸಂಸ್ಕೃತಿ ಕೊಟ್ಟಾರ, ನಿಮ್ಮ ಏನು ಪದ್ಧತಿ ರೂಢಿಗಳನ್ನು ಕೊಟ್ಟಾರ, ಅದನ್ನ ಅಳವಡಿಸ್ಕೊಳ್ರಿ. ಆಗ್ಲಿಲ್ಲಪ್ಪ ಅಂತಂದ್ರ ನೀವು ಹಿರಿಯರಿಗೆ ಬೆಲೆ ಕೊಟ್ಟಾಗ ಆಗಲ್ಲ. ಹಿರಿಯರಿಗೆ ನೀವು ಬೆಲೆ ಕೊಡೋದಾದ್ರೆ, ಈ ಕ್ಷೇತ್ರಕ್ಕೆ ಬೆಲೆ ಕೊಡೋದಾದ್ರೆ ಈ ಹೋರಾಟ ಎಂದು ನಿಲ್ಲಬಾರ್ದು. ಪ್ರತಿನಿತ್ಯನೂ ಹೋರಾಟ ಆಗಬೇಕು. ಯಾವುದೇ ಕಾರ್ಖಾನೆಯಿಂದ ಯಾವುದೇ ಒಂದೇನೇ ಬರಲಿ, ಅದು ಒಂದು ವಾಹನ ಬರಬಹುದು, ಒಂದು ಏನೇ ಬಂದ್ರು ಸಹಿತ ಕೊಪ್ಪಳದಾಗ ಪ್ರವೇಶ ಕೊಡಬಾಡ್ರಿ ಅವ್ರನ್ನ. ಅವಾಗಿಂದ ಅವಾಗ ಕಲ್ಲಸ್ರಿ, ಅವಾಗ ಬೆಂಕಿ ಹಚ್ಚ್ರಿ. ಹಚ್ಚ್ರಿ, ಇಲ್ಲ ಅಂತಂದ್ರೆ ಕೆಳಗಿಲ್ಲ. ನಿಮ್ಮ ಮನೆ ಹೊತ್ತು ಹೊಡಿಬೇಕಾದ್ರೆ ಕಾರ್ಖಾನೆ ಹೊತ್ತಿರೋದ್ರಲ್ಲಿ ಏನು ಸಮಸ್ಯೆ? ಬೆಂಕಿ ಹಚ್ಚೋಣ ಇವತ್ತಿಲ್ಲ ನಾಳೆ. ದಯಮಾಡಿ ಅರ್ಥ ಮಾಡ್ಕೊಡ್ರಿ ಮಹನೀಯರು, ಮಹಿಳೆಯರು. ನೀವು ಇವತ್ತು ಶಿಕ್ಷಣವನ್ನ ಕೊಡ್ತೀರಿ. ಇವತ್ತು ನೋಡ್ರಿ, ನೋಡ್ತಾ ಇದ್ರಿ. ಇವತ್ತು ಆಂಬ್ಯುಲೆನ್ಸ್ ದಿವಸ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ